ಹಾಯ್ ಫ್ರೆಂಡ್ಸ್, ನಮ್ಮ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾ, ಒಳ್ಳೆ ಸಿನಿಮಾಗಳು ಬರಲ್ಲ ಅನ್ನೋದು ಎಷ್ಟು ಸತ್ಯನೋ, ಒಳ್ಳೆ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದರೆ ಗೆಲ್ಲಲ್ಲ ಅನ್ನೋದು ಅಷ್ಟೇ ಸತ್ಯ. ಯಾಕಂದರೆ ನಾನು ಈಗ ಹೇಳ್ತಿರೋ 5 ಮೂವಿಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಯಾಕಂದರೆ ಇದೇ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂದಿದ್ದರೆ ಆಲ್ಮೋಸ್ಟ್ ಸೂಪರ್ ಹಿಟ್ ಆಗ್ತಿದ್ವು ಅಂತ ಹೇಳ್ತೀನಿ. ಆದರೆ ಈ ಸಿನಿಮಾಗಳು ಜಾಸ್ತಿ ಥಿಯೇಟ್ರ್ನಲ್ಲಿ ಸದ್ದು ಮಾಡಲೇ ಇಲ್ಲ. ಯಾಕಂದರೆ ಈ ಸಿನಿಮಾಗಳು ತುಂಬ ಚೆನ್ನಾಗಿದ್ದವು, ಆದರೆ ಜಾಸ್ತಿ ಜನಕ್ಕೆ ರೀಚ್ ಆಗಲಿಲ್ಲ. ಆ ಸಿನಿಮಾಗಳು ಯಾವುದಪ್ಪ ಅಂದರೆ, ಮೊದಲನೇದ್ದು ಯುದ್ಧಕಾಂಡ. ಇದು ಅಜಯರಾವ್ ಅವರು ಯಾಕೆ ಮಾಡ್ರು, ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ. ಈ ಸಿನಿಮಾ ಎಲ್ಲರೂ ನೋಡಲೇಬೇಕಾದ ಸಿನಿಮಾ. ನಮ್ಮ ಕನ್ನಡದಲ್ಲಿ ಬಂದಿರೋ ಒನ್ ಆಫ್ ದಿ ಬೆಸ್ಟ್ ಕಂಟೆಂಟ್ ಸಿನಿಮಾ. ಇನ್ನು ಎರಡನೇ ಸಿನಿಮಾ ಏಳುಮಲೆ. ಕಂಟೆಂಟ್ ಸಿನಿಮಾ ಅನ್ನೋದಕ್ಕೆ ಪೀಕ್ ಸ್ಕ್ರೀನ್ ಪ್ಲೇ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಏಳುಮಲೆ ಖಂಡಿತವಾಗಿಯೂ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ. ಎಲ್ಲರಿಗೂ ಇಷ್ಟ ಆಗುತ್ತೆ. ಆ ಥರ ಸೀಟ್ ಹೆಡ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಸಿನಿಮಾ ಅಂತ ಹೇಳ್ತೀನಿ. ಆದರೆ ಈ ಸಿನಿಮಾ ಕೂಡ ಥಿಯೇಟ್ರ್ನಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. ಇನ್ನು ಡಾರ್ಲಿಂಗ್ ಕೃಷ್ಣ ಅವರ ಬಿರಾಡ್ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿತ್ತು, ಒಳ್ಳೆ ಥ್ರಿಲ್ಲಿಂಗ್ ಆಕ್ಷನ್ ಸಿನಿಮಾ ಆಗಿತ್ತು. ಆದರೆ ಇದು ಕೂಡ ಥಿಯೇಟ್ರ್ನಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. ಇನ್ನು ಯೋಗರಾಜ್ ಭಟ್ ಸರ್ ಅವರು ಡೈರೆಕ್ಟ್ ಮಾಡಿರೋ ಮನದ ಕಡಲು ಸಿನಿಮಾ ಚೆನ್ನಾಗಿತ್ತು, ಒಳ್ಳೆ ಲವ್ ಸ್ಟೋರಿ ಆಗಿತ್ತು, ಸಾಂಗ್ಸ್ ಕೂಡ ಚೆನ್ನಾಗಿದ್ದು. ಸಿನಿಮಾ ಎಲ್ಲೂ ಬೋರ್ ಹೊಡಿಸಲಿಲ್ಲ. ಸಿನಿಮಾ ಆಲ್ಮೋಸ್ಟ್ ಜನರಿಗೆ ಇಷ್ಟ ಆಗಿದೆ. ಆದರೆ ಇದು ಕೂಡ ಥಿಯೇಟ್ರ್ನಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ. ಇನ್ನೊಂದು ಸಿನಿಮಾ ಯಾವುದಪ್ಪ ಅಂತ ನೀವು ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಈ ಸಿನಿಮಾಗಳು ಜಾಸ್ತಿ ಯಾಕೆ ಥಿಯೇಟ್ರ್ನಲ್ಲಿ ಸದ್ದು ಮಾಡಲಿಲ್ಲ, ಜಾಸ್ತಿ ಯಾಕೆ ಓಡಲಿಲ್ಲ, ಜನಕ್ಕೆ ಯಾಕೆ ರೀಚ್ ಆಗಲಿಲ್ಲ ಅಂತ ಕೆಳಗಡೆ ಕಮೆಂಟ್ ಮಾಡಿ.